ಕ್ರಿಮಿನಲ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾಗ್ತಾ ಇದೆ. ಚಿತ್ರನಟಿ ಅಥವಾ ಮಾಜಿ ಚಿತ್ರನಟಿ ರಣ್ಯಾ ರಾವ್ 14 ಕೆಜಿ 800 ಗ್ರಾಂ ಚಿನ್ನದ ಸಮೇತ ದುಬೈನಿಂದ ಬೆಂಗಳೂರಿಗೆ ಬಂದಿಳಿದಾಗ ಬೆಂಗಳೂರಿನಲ್ಲಿ DRI ಅಧಿಕಾರಿಗಳ ಕೈಗೆ ಸಿಕ್ಕಾಕೊಂಡ್ಲು. ಅದೊಂದು ಕ್ರೈಮ್ ಕೇಸು, ಕ್ರಿಮಿನಲ್ ಕೇಸು. ಕಳ್ಳ ಸಾಗಣೆಯಲ್ಲಿ ದುಬೈ ಬಂಗಾರವನ್ನ ಭಾರತಕ್ಕೆ ತರ್ತಾ ಇದ್ದಂಥ ಪ್ರಕರಣ ಅಲ್ಲಿಗೆ ಇರಬೇಕಾಗಿತ್ತು. ಆದರೆ ವಿಪರೀತ ಚರ್ಚೆ ರಾಜಕಾರಣದ್ದು. ಒಳಗಡೆಯಿಂದ ಬರ್ತಾ ಇರುವ ಸುದ್ದಿಗಳೇ ಹಂಗಿದಾವೆ. ಯಾವಾಗ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳ ಬಂದು ರಣ್ಯಾ ರಾವ್ಳನ್ನು ಹಿಡ್ಕೊಂಡ್ರು, ಆಗ ತಕ್ಷಣ ರಣ್ಯಾ ರಾವ್ ಮೊಬೈಲ್ ತೆಗೆದು ಯಾರಿಗೋ ಫೋನ್ ಮಾಡೋ ಪ್ರಯತ್ನ ಮಾಡಿದ್ಲು. ಒಬ್ಬ ಸಚಿವರಿಗೆ ಫೋನ್ ಮಾಡೋ ಪ್ರಯತ್ನ ಮಾಡಿದ್ಲು ಅನ್ನುವ ಸುದ್ದಿ. ತಕ್ಷಣ DRI ಅಧಿಕಾರಿಗಳು ಫೋನ್ ಕಿತ್ಕೊಂಡು, ಯಾವಾಗ ಈ ಮಾಹಿತಿ ಹೊರಗೆ ಬಂತೋ ರಾಜಕಾರಣದಲ್ಲಿ ಕುತೂಹಲದ ಚರ್ಚೆ. ಯಾರು ಆ ಸಚಿವರು, ಯಾರು ಆ ಸಚಿವರು ಅಂತ. ಕೆಲವೇ ತಿಂಗಳುಗಳ ಹಿಂದೆ ರಣ್ಯಾ ರಾವ್ ಮದುವೆಯಾಗಿತ್ತು ತಾಜ್ ವೆಸ್ಟ್ ಎಂಡಲ್ಲಿ. ಅಷ್ಟು ಆತ್ಮೀಯ ಸಚಿವರು ಅಂದ್ರೆ ಮದುವೆಗೆ ಬಂದಿರಬೇಕಲ್ಲ ಅಂತ ಒಂದು ಚರ್ಚೆ. ಕೇವಲ ಮದುವೆಗೆ ಬಂದಿದ್ದೊಂದೇ ಅಲ್ಲ, ತಮ್ಮದೇ ಮನೆಯವರ ಮದುವೆ ಏನು ಅನ್ನುವಂತೆ ಕೆಲವರು ಓಡಾಡಿದ್ದಾರೆ ಅನ್ನುವ ಸುದ್ದಿ. ಯಾರು ಹೋಗಿದ್ರು ರಣ್ಯಾ ರಾವ್ ಮದುವೆಗೆ, ಯಾರು ಹೋಗಿದ್ರು ರಣ್ಯಾ ರಾವ್ ಮದುವೆಗೆ? ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆನೇ ಅದು. ಕೆಲವರು ಹೇಳ್ತಾರೆ 2-3 ದಿವಸ ಪೂರ್ತಿ ಓಡಾಡಿದ್ರು ಮದುವೆ ಮನೆಯಲ್ಲಿ ಅಂತ. ಇನ್ನು ಕೆಲವರು ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಕೊಟ್ಟಿದ್ರು ಅಂತಾರೆ. ಚರ್ಚೆ ನಡೀತಾ ಇದೆ ಹಿಂಗೆ. ವಿಧಾನಸೌಧದಲ್ಲೂ ಇದರ ಪ್ರತಿಧ್ವನಿ. ಅಧಿವೇಶನದಲ್ಲಿ ಬಿಜೆಪಿ ನಾಯಕ ಮಾಜಿ ಸಚಿವ ಸುನೀಲ್ ಕುಮಾರ್ ಈ ಪ್ರಶ್ನೆ ಕೇಳಿದ್ರು. ಇನ್ನೊಂದು ಕಡೆ DRIನ ಮಾಹಿತಿ ಆಧಾರದ ಮೇಲೆ CBI ಕೂಡ ಕೇಸ್ ದಾಖಲಿಸಿಕೊಂಡಿದೆ. CBIನವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾರು ಆ ಸಚಿವರು? ಗೃಹ ಸಚಿವರೇ ಹೇಳಬೇಕು ಅಂತ ಬಿಜೆಪಿ ಅವರು ಕೇಳಬೇಕು. CBI ತನಿಖೆ ಮಾಡ್ತಾ ಇದೆ, ಅವರೇ ಹೇಳಲಿ ಬಿಡಿ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು. ನಮ್ಮ ರಾಜ್ಯದ ಚಿತ್ರನಟಿ ರಣ್ಯಾ ರಾವ್ ಅವರು ಅಂತಾರಾಷ್ಟ್ರೀಯ ಚಿನ್ನ ಸಾಗಾಣಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು 2 ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ. ಚಿನ್ನ ಸ್ಮಗ್ಲಿಂಗ್ ನಲ್ಲಿ ಏನಾದ್ರು ಕೈವಾಡ ಇದೆಯಾ ಅನುಮಾನಗಳು ಹುಟ್ಟುತ್ತಾ ಇದೆ. ಈ ಕುರಿತಂತೆ ಮಾನ್ಯ ಗೃಹ ಸಚಿವರು ಸದನದಲ್ಲಿರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು. ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು. ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು, ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ. ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು
ನಿಮಗೆ ಹಾಗೆ ಪತ್ರಿಕೆನಲ್ಲಿ ಗೊತ್ತಿದೆ, ಅಷ್ಟೇ ವಿಚಾರ ಗೊತ್ತಿದೆ. ಇದೆಲ್ಲ ತನಿಖೆ ಆಗಬೇಕು. CBIನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದು ತನಿಖೆ ಆಗಬೇಕು. ಅಲ್ಲಲ್ಲ, ನಮ್ಮ ಹಂತದಲ್ಲಿ ಏನು ತನಿಖೆ ಮಾಡಬೇಕು, ನಮ್ಮ ವಿದಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಇದೆಲ್ಲ ಆಗಿದೆ ಅನ್ನೋದನ್ನು ತನಿಖೆ ಮಾಡಬೇಕು. ಅದು ಖಂಡಿತ ಮಾಡ್ತೀವಿ. ಗೃಹ ಸಚಿವರಿಗೆ ಕೇಳಿದ್ರೆ ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಅಲ್ಲಲ್ಲ, ನಾವು ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗದಲೆ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ. ಓಕೆ. ಇದು ಸದನದ ಒಳಗಾಯಿತು. ಸದನದ ಹೊರಗೂ ಕೂಡ ಅನೇಕ ಟಾಕ್ ಫೈಟ್ಗಳು, ಆರೋಪಗಳು, ಪ್ರತ್ಯಾರೋಪಗಳು ನಡೀತಾನೆ ಇದೆ. ಇದರಲ್ಲಿ ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಬಂಧಿಸುವಾಗ ಮಂತ್ರಿಯೊಬ್ಬರಿಗೆ ಕರೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ರಣ್ಯಾರಾವ್. ಅಧಿಕಾರಿಗಳ ಫೋನ್ ಕಿತ್ಕೊಂಡ್ರು ಅಂತ ರಿಪೋರ್ಟ್ಸ್ ಇದಾವೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಸರ್ಕಾರ ಹೇಳಲಿ ಅಂದ್ರು. ಸಚಿವ ಚಲುವರಾಯಸ್ವಾಮಿ ಅವರು CBI ತನಿಖೆ ನಡೀತಾ ಇದೆ, ಬಿಡಿ ಸತ್ಯ ಹೊರಗೆ ಬರಲಿ ಅಂತ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಿದ್ದಕ್ಕೆ HK ಪಾಟೀಲ್ ಒಂದು ಕೌಂಟರ್ ಕೇಳಿಸ್ತಾರೆ. ನೋಡಿ, ರಣ್ಯಾರಾವ್ ಅವರ ಚಿನ್ನದ ಸ್ಮಗಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಯಾರು ಇದರೆಲ್ಲ ಹಿಂದ್ಗಡೆ ಇದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡಿದಾಗ ಅವರು ಯಾರೋ ಮಂತ್ರಿಗೆ ಫೋನ್ ಮಾಡಲಿಕ್ಕೆ ತಗೊಂಡ್ರು, ಆದರೆ ಕಿತ್ಕೊಂಡ್ರು ಅಂತಿದೆ. ಆದರೆ ಅವರು ಕೂಡ ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ಗಳು. ಅದರಿಂದ ನಾನು ಅದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವುದಿರುತ್ತೆ ಅವರು ಹೇಳಲಿ ಒಳಗಡೆ. ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದನ್ನು ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗುತ್ತೆ. ಆಮೇಲೆ ಬಟ್ CBI ತನಿಖೆ ಮಾಡಲಿ, ಯಾರ್ದಾರ ಹೆಸರಿದ್ರೆ ಅದನ್ನು ಎಕ್ಸ್ಪೋಸ್ ಮಾಡಿ. ನಾವೇನು ಅದನ್ನು ಬೇಡ ಅಂತ ಹೇಳಿ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರಣ್ಯಾರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ರಣ್ಯಾರಾವ್ ಅವರು ಪ್ರತಿ ಬಾರಿನೂ ಸಹ, ಯಾಕೆಂದರೆ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ, ಪೊಲೀಸ್ ಅವರೇ ಎಸ್ಕಾರ್ಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ರು. ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಯಾಕೆಂದರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಹವಾಲಾಗಳಿರ್ಬೋದು, ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ದು ಅವರ ಬಹಿರಂಗ ಪಡಿಸ್ಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು ಯಾರ ಮೇಲೆ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣ್ರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.